ಕರ್ತನಿಗೆ ಶುಭಗಳು. ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಗಲಾತಿಯವರ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಸಹೋದರರೇ, ಸಹ ಹೃದಯದವರೇ, ನನ್ನ ಅಣ್ಣ ತಮ್ಮಂದಿರೇ, ನಕ್ಕ ತಂಗಿಯರೇ, ಸಹೋದರರೇ ಏನಂತ ಹೇಳ್ತಾ ಇದ್ದಾರೆ? ಸಹ ಉದರದಿಂದ ಬಂದವರೇ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನೀವು ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ಸ್ವಭಾವಕ್ಕೆ ಆಸ್ಪದವಾಗಿ ಬೆಳೆಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ನೀವು ಸ್ವತಂತ್ರರಾಗಿರ್ಬೇಕೆಂದು ದೇವರು ಕರೆದ್ರು. ನೀವು ದಾಸತ್ವಕ್ಕೆ ಹೋಗ್ತಾ ಇದ್ದೀರಾ, ಸೈತಾನಿಗೆ ದಾಸರಾಗ್ತಾ ಇದ್ದೀರಾ. ಕ್ರಿಸ್ತನಿಗೆ ನೀವು ರಾಯಭಾರಿಯಾಗಿರ್ಬೇಕೆಂದು, ಕ್ರಿಸ್ತನ ಹತ್ರ ನೀವು ಸ್ವತಂತ್ರರಾಗಿರ್ಬೇಕೆಂದ್ರು, ಯೇಸಯ್ಯ ರಾಜ್ಯವನ್ನು ಸ್ಥಾಪಿಸಬೇಕೆಂದು, ಯೇಸು ಕ್ರಿಸ್ತನ ಹತ್ರ ಬಾಳ್ಬೇಕೆಂದು, ಸತ್ಯವನ್ನು ನುಡಿಬೇಕೆಂದು, ಯೇಸು ಕ್ರಿಸ್ತನ ರಾಜ್ಯವನ್ನು ಪರಂಪರೆಯಾಗಿ ಅಭಿವೃದ್ಧಿಪಡಿಸಬೇಕೆಂದು ದೇವರು ಕರೆದ್ರೆ, ನೀವು ಸ್ವತಂತ್ರರಾಗಿರ್ಬೇಕು ಅಂತಂದು ಕರೆದ್ರೆ ನೀವು ಸೈತಾನಿಗೆ ದಾಸರಾಗ್ತಾ ಇದ್ದೀರಾ, ಪಾಪಕ್ಕೆ ದಾಸರಾಗ್ತಾ ಇದ್ದೀರಾ. ನಿಮ್ಗೋಸ್ಕರ ರಕ್ತ ಸುರಿಸಿದನ ಕ್ರಿಸ್ತನು, ಪ್ರಾಣ ಕೊಟ್ಟಿದ್ದಾನ, ನಿಮ್ಮ ಮೇಲೆ ದೋಷವನ್ನೆಲ್ಲ ತೊಳೆದಿದ್ದಾನ, ನಿಮ್ಮ ಪಾಪವನ್ನೆಲ್ಲ ತೊಳೆದಿದ್ದಾನ. ನಿಮ್ಮ ಹೃದಯವು ಈಗ ನಿರ್ಮಲ ಹೃದಯವು. ನೀವು ಸಂತೋಷ ಭರಿತರಾಗಿದ್ದೀರಾ, ಅದು ನೀವು ತಿಳ್ಕೊಂತ ಇಲ್ಲ. ನೋಡ್ರಿ, ಇಲ್ಲಿ 22ರಲ್ಲಿ ಏನ್ ಬರೆದಿದೆ ಅಂದ್ರೆ, ದೇವರ ಆತ್ಮವು ಸಂತೋಷ, ಸಮಾಧಾನದಿಂದ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಯೆ ಇಂಥವು ಯಾವ ಧರ್ಮಶಾಸ್ತ್ರಕ್ಕೂ ಅಪೇಕ್ಷಿಸಲಿಲ್ಲ. ನೋಡ್ರಿ, ದೇವರಾತ್ಮದಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಇವೆಲ್ಲ ದೇವರ ಆತ್ಮದಿಂದ ಉಂಟಾಗಿದ್ದಾವೆ. ಶರೀರವು ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಶರೀರದಲ್ಲಿ ಇಬ್ಬರಿದ್ದಾರೆ. ಒಬ್ಬನು ಶರೀರ ಸ್ವಭಾವದವನು, ಇನ್ನೊಬ್ಬನು ಆತ್ಮ ಸ್ವಭಾವನವನು. ನೋಡಿ, ನಮ್ಮ ಇಸ್ಸಾಕನು ರಿಬ್ಕಾಳ ಹೊಟ್ಟೆಯಲ್ಲಿ, ಉದರದಲ್ಲಿ, ಗರ್ಭದಲ್ಲಿ ಸಂಚರಿಸುವ ಇಬ್ಬರು ನೋಡ್ತೀವಿ. ಅಲ್ಲಿ ಏನು ಬರೆದಿದೆ ಅಂದ್ರೆ, ಒಂದು ಹೊಟ್ಟೆಯಲ್ಲಿ 2 ಸಂತಾನಗಳು ಬೆಳೀತಾ ಇದ್ದಾವೆ, ಒಬ್ಬರನ್ನೊಬ್ಬರು ಒಡ್ಕೊಂತಾ ಇದ್ದಾರೆ. ಒಬ್ಬನು ಶರೀರ ಸ್ವಭಾವದವನು, ಇನ್ನೊಬ್ಬನು ಆತ್ಮ ಸ್ವಭಾವದವನು. ಆತ್ಮ ಸ್ವಭಾವದವನಿಗೆ ಏನು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ. ಆದರೆ ಶರೀರ ಸ್ವಭಾವನಿಗೆ ಏನು? ಕೆಟ್ಟ ಚಾಳಿಗಳ, ಒಳ್ಳೆವ ಅಂತ. ನೋಡ್ರಿ, ಶರೀರದ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇನೆಂದರೆ ಜಾರತ್ತ, ಬಂಡತನ, ನಾಚಿಕೆಗೇಡ್ತನ, ವಿಗ್ರಹಾರಾಧನೆ, ಮಠ, ಹೆಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷ, ಭೇದ, ಭಿನ್ನ ಮತವಾದ, ಮಸ್ತರವು, ಕುಡುಕತನವು, ದೊಂದಣ, ಇಂಥವುಗಳೆಲ್ಲ ಕೂಡ ಶರೀರದಲ್ಲಿ ತುಂಬಿದೆ. ಶರೀರ ಭಾವವು ಒಳ್ಳೆಯದಲ್ಲ. ನಿಮ್ಮ ಶರೀರ ನಿಮಗೆ ಶತ್ರುವು. ನಿಮ್ಮ ಶರೀರ ಏನಂತೆ? ಹುಣ್ಣೋ, ಹೊಟ್ಟೆ ತುಂಬ ಹುಣ್ಣೋ, ಕುಡಿಯೋ, ಮಜಾ ಮಾಡೋ, ಜಾರತ್ವ. ನೋಡ್ರಿ, ಇಲ್ಲಿ ಬರೆದಿದೆ, ಜಾರತ್ವ, ಹೊಟ್ಟೆ ಕಿಚ್ಚು, ಜಗಳ, ಹೆಗೆತನ, ಕಕ್ಷ, ಭೇದ, ಭಿನ್ನಮತ, ಮಸ್ತರ, ಕುಡಿತನ, ದೊಂದೋಣ. ಯಾವನಿಗೆ ಇಷ್ಟ ಪ್ರಕಾರ ಅವನಿಗೆ ಸೈತಾನು ದಾಸನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದರೆ ದೇವರು ಎಂತ ಸಹೋದರರೇ, ನೀವು ಸ್ವತಂತ್ರರಾಗಿರ್ಬೇಕೆಂದು
ದೇವರು ನಿಮ್ಮನ್ನು ಕರೆದರು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿಕೊಳ್ಳ್ರಿ. ಒಬ್ಬರಿಗೊಬ್ಬರು ಹೇಳ್ಕೊಳ್ರಿ. ಒಬ್ಬರಿಗೊಬ್ಬರು ಹೇಳ್ಕೊಂಡ್ರೆ ನೀವು ಶರೀರವು ಎಷ್ಟು ಡೇಂಜರ್ ಇದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ದೇವರು ನಮಗೆ ವಾಕ್ಯವನ್ನು ನೀಡಿದ್ದಾನೆ, ಕೊಟ್ಟಿದ್ದಾನೆ. ಈ ವಾಕ್ಯವು ನಾವು ಧ್ಯಾನಿಸಬೇಕು. ಈ ವಾಕ್ಯದ ಮೂಲಕ ನಾವು ಜೀವಿಸಬೇಕು. ವಾಕ್ಯವಾಗಿ ನಾವು ಬೆಳಿಬೇಕು. ವಾಕ್ಯದಲ್ಲಿ ನಾವು ಜಯಿಸಬೇಕು. ಕೃಪೆಯಿಂದ ಕೃಪೆಗೆ ನಾವು ಹೋಗ್ಬೇಕು. ಮಹಿಮೆಯಿಂದ ಮಹಿಮೆಗೆ ನಾವು ಹೋಗ್ಬೇಕು. ನಿಷ್ಠೆಯಿಂದ ಆದಿನಲ್ಲಿ ಶರೀರ ಭಾವದ ಕರ್ಮಗಳು ನೋಡ್ರಿ. ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಿಷ್ಠೆಯಿಂದ ಅಧೀನರಾಗಿರಬೇಕು. ನಿಷ್ಠೆಯಿಂದ ಇರಬೇಕು. ಪ್ರಾರ್ಥನೆ ಮಾಡಬೇಕು. ಬಲಿಪೀಠ ಕಟ್ಕೋಬೇಕು. ದೇವರೇ ನಿಮಗೆ ಸ್ತೋತ್ರ. ನೋಡಪ್ಪ, ದೇವರು ಮಾತಿನಿಂದ, ಬಾಯಿ ಮಾತಿನಿಂದ ಈ ಭೂಮಿಯನ್ನು ಸೃಷ್ಟಿಸಿದಾನ, ಈ ಆಕಾಶವನ್ನು ಸೃಷ್ಟಿಸಿದಾನ, ಸೂರ್ಯಚಂದ್ರವನ್ನು ಸೃಷ್ಟಿಸಿದ ಸೃಷ್ಟಿಯನ್ನು ನೀವು ಪೂಜೆ ಮಾಡಿದರೆ ನಿಮಗೆ ಶಾಪ. ಈ ಸೃಷ್ಟಿಯನ್ನು ನೀವೇನ್ ಮಾಡ್ತಾ ಇದ್ದೀರಾ? ಆರಾಧನೆ ಮಾಡ್ತಾ ಇದ್ದೀರಿ. ನಿಮ್ಮ ಶರೀರನು ಹೇಳಿದಾಗೆ ನೀವು ಕೇಳ್ತಾ ಇದ್ದೀರಿ. ಸೈತಾನಿಗೆ ದಾಸರಾಗ್ತಾ ಇದ್ದೀರಿ. ಆದರೆ ಆತ್ಮಕ್ಕೆ ದೇವರು ಏನಾಗಿದ್ದಾನೆ? ಶಾಂತಿಯನ್ನು ಕೊಟ್ಟಿದ್ದಾನೆ, ಪ್ರೀತಿಯನ್ನು ಕೊಟ್ಟಿದ್ದಾನೆ, ಸಮಾಧಾನವನ್ನು ಕೊಟ್ಟಿದ್ದಾನೆ, ದೀರ್ಘ ಶಾಂತಿಯನ್ನು ಕೊಟ್ಟಿದ್ದಾನೆ, ದಯವನ್ನು ಕೊಟ್ಟಿದ್ದಾನೆ. ಆತ್ಮ ವರಗಳು ಬೇರೆ, ಶರೀರ ವರಗಳು ಬೇರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ನೀವು ಸಹೋದರನೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ಸ್ವಭಾವಕ್ಕೆ ಆಸ್ಪದನೆಂಬಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಅಪ್ಪ, ನಿಮಗೆ ಸ್ತೋತ್ರ. ನಮ್ಮ ಶರೀರವೇ ನಮಗೆ ಶತ್ರುವಾಗಿ, ನಮ್ಮ ಕುಟುಂಬವೇ ನಮಗೆ ಶತ್ರುವಾಗಿದೆ. ಯಾಕೆಂದ್ರೆ ಆತ್ಮಕ್ಕೆ, ಶರೀರಕ್ಕೆ, ಆತ್ಮ ಹೇಳಿದ ಹಾಗೆ ಶರೀರ ಕೇಳಬೇಕು. ಯಾಕೋಬನು ಹೇಳಿದ ಹಾಗೆ ಏಸಾವನು ಕೇಳಬೇಕು. ಯಾಕಂದ್ರೆ ತಮ್ಮ ಅಣ್ಣನಿಗೆ ಏನು ದಾಸನು. ತಮ್ಮ ಯಾರು? ಯಾಕೋಬು. ಅಣ್ಣ ಯಾರು? ಯಾಸಾವು. ಯಾಸಾವು ಯಾವ ಸ್ವಭಾವದವನು? ಯಾಸಾವು ಶರೀರ ಸ್ವಭಾವದವನು. ಆದ್ರೆ ಯಾಕೋಬು ಪ್ರಾರ್ಥನೆ ಮಾಡೋನು. ಯಾಕೋಬು ಸುಳ್ಳುಗಾರ, ಮೋಸಗಾರ. ಆದ್ರೆ ದೇವರಿಂದ ಹೋರಾಡಿ, ದೇವರಿಗೊಟ್ಟು ಪ್ರಾರ್ಥನೆ ಮಾಡಿ, ದೇವರಿಂದ ಆಶೀರ್ವಾದವನ್ನು ತಕ್ಕೊಂಡು ಬಂದಿದ್ದಾನೆ. ಆದ್ರೆ ಏಸಾವು ಉಣ್ತಾ ಇದ್ದಾನೆ. ಇಸ್ಸಾಕನಿಗಿರುವ ಆಸ್ತಿ ಎಲ್ಲ ಉಣ್ತಾನೇ ಇದ್ದಾನೆ. ಯಾಕೆಂದ್ರೆ ಇಸ್ಸಾಕನ ಆಸ್ತಿ ಗೌರ್ಮೆಂಟ್, ಅಲ್ಲಿರುವ ಗೌರ್ಮೆಂಟ್ಗಂತ ಜಾಸ್ತಿ. ಅಬ್ರಹಾಮನ ಆಸ್ತಿ ಎಲ್ಲ ಕೂಡ ಏಸಾವಿಗೆ ಬಂದಿದೆ. ನೋಡ್ರಿ, ಇದೆಲ್ಲ ಪ್ರಾರ್ಥನೆಯಲ್ಲಿ ನಾವು ಜ್ಞಾಪಕ ಮಾಡ್ಕೋಬೇಕು, ಧ್ಯಾನ ಮಾಡಬೇಕು. ದೇವರೊಂದಿಗೆ ನಾವು ನಡಿಬೇಕು, ದೇವರ ಜೊತೆಗೆ ಇರಬೇಕು. ದೇವರ ಜೊತೆಗೆ ನಾವು ಏನ್ ಮಾಡ್ಬೇಕಂದ್ರೆ ಆರಾಧನೆ ಮಾಡ್ಬೇಕು, ಸ್ತುತಿಸ್ಬೇಕು. ದೇವರೇ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಘನತ, ಮಹಿಮೆ, ಪ್ರಭಾವಗಳು ನಿಮಗೆ ಕೊಡ್ತಾ ಇದೀವಿ ತಂದೆ. ಆಮೆನ್.